ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಕೃಷ್ಣ ಚಾಲೆಂಜಿಂದ ಮಾತಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಬಂದುಬಿಟ್ಟು ಡಿಸೈನ್ ಬಂದನ್ನ ಫಸ್ಟ್ ಸ್ಟಾರ್ಟಿಂಗಿಂದ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡೋದು, ಪೈಪಿಂಗ್ ಹೊಲ್ಕೊಂಡಿರೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಅದೇ ಪೈಪಿಂಗ್ನ ಇಟ್ಕೊಂಡು ಫ್ರಂಟು ಯಾವ ಥರ ರೆಡಿ ಮಾಡಬೇಕು, ಕಪ್ಸ್ ಬ್ಲೌಸ್ ಇದೆ ಅದು ಕಪ್ಸ್ ಯಾವ ಥರ ಅಟ್ಯಾಚ್ ಮಾಡಬೇಕು ಮತ್ತು ಉಕ್ಸ್ ಪಟ್ಟಿ ಫಿನಿಶಿಂಗಾಗಿ ಯಾವ ಥರ ಹೊಲಿಬೇಕು ಅನ್ನೋದನ್ನು ಫ್ರಂಟ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಬ್ಯಾಕ್ನ ಪೈಪಿಂಗ್ ಹೊಲಿದು ಪೋಡ್ಲಿ ಬಟನ್ ಇಕ್ಕಿ ಅದನ್ನು ಫಿನಿಶ್ ಮಾಡಿ ಆಮೇಲೆ ಬ್ಯಾಕ್ ಕ್ಲೋಸ್ ನೆಕ್ಕು ಮೇಲೆ ಲೂಪು ಬಟನ್ ಬರುತ್ತೆ. ಆ ಥರ ಬಂದಾಗ ಬ್ಯಾಕ್ ಮೆಜರ್ಮೆಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋ ಮೆಜರ್ಮೆಂಟ್ ಸಮೇತ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ ಫೈನಲ್ ಫಿನಿಶ್ ಮಾಡೋಣ. ನೆನ್ನೆದಲ್ಲಿ ಭಾಗ 1 ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಭಾಗ 2 ಮಾಡಿ ನಿಮಗೆ ಫ್ರಂಟು ಸ್ಲೀವ್ಸು ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಎಲ್ಲ ಮಾಮೂಲಿ ಪಲ್ಟಿ ಮಾಡಿದೆ. ಫ್ರಂಟು ನೀಟಾಗಿ ಕ್ಯಾನ್ವಾಸು, ಪೈಪಿಂಗು, ಹುಕ್ಸ್ ಪಟ್ಟಿ, ಕಪ್ಸು ಈ 3 ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲೆಂತಿ ಆಗಿರುತ್ತೆ, ಸ್ವಲ್ಪ ನೀಟಾಗಿ ನೋಡಿ. ಯಾಕಂದರೆ ನಾನು ಸೆಂಟ್ರಲ್ಲಿ ಕಪ್ಸ್ ಅಟ್ಯಾಚ್ ಮಾಡಬೇಕು, ಇದನ್ನು ಎಲ್ಲಿ ಯಾವ ಥರ ಇಟ್ಕೋಬೇಕು ಅನ್ನೋದು ಸ್ಪೀಚ್ ಮಾಡ್ತಾ ಇರ್ತೀನಿ. ಅದೆಲ್ಲ ನೀವು ಮಿಸ್ ಮಾಡ್ಕೊತೀರ. ಸ್ಕಿಪ್ ಮಾಡಿದ್ರೆ ಅದೆಲ್ಲ ಏನೂ ಅರ್ಥ ಆಗೋಲ್ಲ. ಪಿನ್ ಟು ಪಿನ್ ಲಾಸ್ಟ್ವರೆಗೂ ನೋಡಿದ್ರೆ ಅದರ ಶೋಲ್ಡ್ರಿಂಗ್ ಗ್ರೂಪಿಂಗ್ ಆಗದೆ ಯಾವ ಥರ ನಿಂತ್ಕೋಬೇಕು ಬ್ಲೌಸ್ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಅದೇ ರೀತಿ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕಪ್ಸ್ ಹೆಂಗೆ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಎರಡೇ ಡಬಲ್ ಲೈನಿಂಗ್ ಬರುತ್ತೆ. ಒಂದು ಲೈನಿಂಗ್ ಬಂದುಬಿಟ್ಟು ಈ ಥರ ಒರಿಜಿನಲ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಲೈನಿಂಗ್ ಹಂಗೆ ಇದೆ, ತೋರಿಸ್ಕೊಡ್ತೀನಿ ಅದನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂತ. ಮೊದಲನೇದಾಗಿ ಇದನ್ನು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಲ್ಲ, ಇದನ್ನು ಈ ಥರ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೆ ಕಪ್ಸ್ ಅಟ್ಯಾಚ್ ಮಾಡಿ ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ? ಈ ಥರ ಇದು ಮಾಡ್ಕೊಂಡಿದ್ದೀನಿ. ಈ ಥರ ಒಂದೇ ಸಮ 2 ಪಾಯಿಂಟ್ ಅಷ್ಟೇ ಹೊರಗೆ, ಜಾಸ್ತಿ ಮಾರ್ಜಿನ್ ಇಟ್ಕೋಬಾರ್ದು. ಏನಾಗುತ್ತೆ ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. 2 ಪಾಯಿಂಟ್ ಮಾತ್ರ ಇಟ್ಕೊಂಡು ಅಟ್ಯಾಚ್ ಮಾಡ್ಬೋದು. ಜಾಸ್ತಿ ಇಟ್ಕೊಂಡ್ರೆ ಅದು ರಿಂಕಲ್ಸ್ ಬಂದ್ಬಿಡುತ್ತೆ. ಹೊಲಿತಾ ಇದ್ನಲ್ಲ, ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ಒಂದೇ ಸಮ ಅಟ್ಯಾಚ್ ಮಾಡಿಬಿಟ್ಟು ಹಂಗೆ ಎರಡನೇದು ಹಂಗೆ ಕಂಟಿನ್ಯೂ. ಎರಡೇ ಪ್ಯಾಂಟ್ ಇಟ್ಕೋಬೇಕು. ಮಾರ್ಜಿನ್ನು ಒಂದೇ ಸಮ ಇಟ್ಕೊಂಡ್ರೆ ನಾವು ತೊಂದರೆ, ನೀವು ನೋಡೋಕ್ಕೆ ಔಟ್ ಸೈಡ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ ಇಟ್ಕೊಂಡ್ರೆ ಔಟ್ಲುಕ್ಕು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಅದಾದಮೇಲೆ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಬಿಡಿ. ಒಂದೇ ಸಮ ಅದ್ರ ಮೇಲೆ ನಾವು ಹೊಲ್ದಿರ್ತೀವಲ್ಲ, ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ನೀವು ಅದನ್ನು ಸರಿ ಮಾಡಿಕೊಂಡು ಸ್ಟ್ರೈಟಾಗಿ ಹಾಕ್ಕೋಬೋದು, ಏನು ಬರೋಲ್ಲ ನನಗಿಲ್ಲ. ಮತ್ತೆ ಅದೆಲ್ಲ ಫ್ರಂಟು ಲೆಫ್ಟು ರೈಟು ಎರಡು ಇದ್ದಿರ್ತಲ್ಲ, ಎರಡನ್ನೂ ಒಂದೇ ಸಮ ಹೊಲ್ಕೊತಾ ಇದ್ದೀನಿ. ಇದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಒರಿಜಿನಲ್ನ ಹೊಲ್ಕೊಂಡೆ. ಬಂತು ನೋಡಿ, ನೀಟಾಗಿ ರಿಂಕಲ್ಸ್ ಇಲ್ಲದೆ ಇರೋ ನೋಡಿ, ಕಪ್ಸ್ ಎಲ್ಲಿ ಬರುತ್ತೋ ಅದು ಕರೆಕ್ಟಾಗಿ ಇರುತ್ತೆ. ಲೆಫ್ಟ್ ರೈಟದು ಸೇಮು ಹಂಗೆ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ನೆಕ್ಸ್ಟ್ ಬನ್ನು ಇದನ್ನು ಸರಿ ಮಾಡ್ಕೊಳ್ಳೋದು ಹಂಗೆ. ಇಲ್ಲಿ ಸ್ವಲ್ಪ ಹೆಚ್ಚುಕೊಂಬಂದಿಲ್ಲ, ಅದನ್ನು ಸ್ಟ್ರೈಟಾಗಿ ಇದು ಮಾಡ್ಕೊಳ್ಳೋಣ.
ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಅವಾಗಿಂದ ಅವಾಗೆ ಕಟ್ ಮಾಡಿಕೊಂಡ್ರೆ ಸರಿ ಬರುತ್ತೆ. ನೋಡಿ ಇವಾಗ ಈ ಥರ ಲೆಫ್ಟು ರೈಟು, ಓಕೆನಾ? ಒಂದು ಲೈನಿಂಗು. ಇವಾಗ ಈ ಲೈನಿಂಗ್ಗೆ ಕಪ್ಸ್ ಅಟ್ಯಾಚ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡೋಣ. ಡಬಲ್ ಲೈನಿಂಗ್ ಹಾಕ್ಬೇಕು, ಇಲ್ಲಾಂದರೆ ಕಪ್ಸ್ ಹಂಗೆ ಕಾಣಿಸುತ್ತಲ್ಲ. ಅದಕ್ಕೆ ಯಾವಾಗೂ ಡಬಲ್ ಲೈನಿಂಗ್ ಹಾಕ್ಬೇಕು. ಆ ಸೆಂಟ್ರಲ್ಲಿ ಕಪ್ಸ್ ಅಟ್ಯಾಚ್ ಮಾಡಬೇಕು. ಇದು ಅಷ್ಟೇ ಒಂದೇ ಸಮ ಪಾಯಿಂಟು, ಜಾಸ್ತಿ ಬರಬಾರ್ದು. ಒಂದೇ ಸಮ ಒಂದೊಂದು ಪಾಯಿಂಟ್ ಇಟ್ಟು ನಾವು ಇಟ್ಕೊಂಡು ಮೊನ್ನೆ ಮತ್ತು ಇನ್ನೊಂದು ಸೈಡು ಕಂಟಿನ್ಯೂ ಆಗಿದೆ. ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಂಡು ಇದಕ್ಕೇನಂದರೆ ಮೇಲ್ಗಡೆ ಇರುತ್ತಲ್ಲ ನೋಡಿ, ಈ ಥರ ಇರುತ್ತೆ. ಅದಕ್ಕೆ ಇಲ್ಲಿ ಕಿನಾರಿ ಸ್ಟಿಚ್ ಹಾಕ್ಬೇಕು, ಏನಾಗಲ್ಲ. ಕಪ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅಂತ ಅದಕ್ಕೆ ಸ್ಟಿಚ್ ಬರುತ್ತೆ. ಇಲ್ಲಿ ಕಚ್ಚಾ ಬರೋದನ್ನು ಈ ಥರ ಸೈಡ್ ಹೋಗೋ ಥರ ಮಾಡಿ ಇಟ್ಕೊಂಡು ಹೀಗೆ ಸ್ಟಿಚ್ ಹಾಕ್ತೀವಿ ಕಿನಾರಿ. ಇಲ್ಲಿಗಾಯಿತು, ಈ ಥರ ಕಟ್ ಮಾಡ್ಕೊಂಬಿಡಿ. ಇದನ್ನು ಸೇಮ್ ಹಿಂಗೆ ಇವಾಗ ಇದಕ್ಕೆ ಕಪ್ಸ್ ಅಟ್ಯಾಚ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡೋಣ. ಈ ಥರ ಇದೆ. ಸೆಂಟ್ರಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ, ಪಾಯಿಂಟ್ ಗೊತ್ತಾಗೋಕ್ಕೆ ಮಾರ್ಕ್ ಮಾಡ್ಕೊಂಡು ಹಿಂಗೆ ಉಲ್ಟಾ ಮಾಡಿ. ಇದನ್ನೆಲ್ಲಿರುತ್ತೆ ಪಾಯಿಂಟು, ಇಲ್ಲಿ ಚಟ್ಕ ಹೊಡಿತೀವಿ ಡಾಟ್ ಪಾಯಿಂಟ್ಗೆ. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸೆಂಟ್ರಿಗೆ ಎಷ್ಟು ಬರ್ಬೋದು ಚೆಕ್ ಮಾಡಿಕೊಂಡ್ರೆ ಓಕೆ. ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಇದು ಸೆಂಟ್ರಿಗೆ ಇರಬೇಕು ಲೈನ ಇಟ್ಕೊಂಡ್ರಲ್ಲ. ಇವಾಗ ನೀಟಾಗಿ ಹಿಂಗೆ ಇದು ಮಾಡಿಬಿಟ್ಟು ಇದ್ರ ಮೇಲೆ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ನೀಟಾಗಿ ಅಟ್ಯಾಚ್ ಮಾಡಿ ರೌಂಡ್ ಶೇಪಲ್ಲಿ ಉಲ್ಟಾ ಮೇಲೆ ಇಟ್ಕೊಂಡು ಈ ಕಚ್ಚಾ ಒಳಗಡೆ ಹೋಗೋ ಥರ ಅಟ್ಯಾಚ್ ಮಾಡಿ. ಮತ್ತು ಇದನ್ನು ದಾರನ್ನು ಕಟ್ ಮಾಡಿ. ಇದು ಒಂದು ಸೈಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು ಇಲ್ಲಿದೆ. ಇನ್ನೊಂದು ಸೈಡ್ ತೊಗೊಂಡು ಹಿಂಗೆ ಮಾಡಿ ಸೇಮ್ ಅದು ಸೆಂಟ್ರ್ ಬರುತ್ತೆ ನೋಡಿಕೊಂಡು ರೌಂಡಾಗಿ ಅಟ್ಯಾಚ್ ಮಾಡಿ. ನೋಡಿ ಲೆಫ್ಟ್ದು ಒಂದು ರೈಟ್ದು ಒಂದಾಯಿತು. ಇವಾಗ ಒರಿಜಿನಲ್ ಇಟ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಅಟ್ಯಾಚ್ ಮಾಡಿ. ಈ ಸೈಡ್ ಮಾತ್ರ ಅಟ್ಯಾಚ್ ಮಾಡಬೇಕಾದ್ರೆ ಹೇಳ್ತೀನಿ, ಅದೊಂದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕಂದರೆ ಅದೇ ಸ್ವಲ್ಪ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಸ್ವಲ್ಪ ಟ್ರಿಕ್ಸ್ ಇದೆ, ಸ್ವಲ್ಪ ಟ್ರಿಕ್ಸ್ ಇದ್ರಲ್ಲಿ ಯೂಸ್ ಮಾಡಿದ್ರೆ ಅಂತಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ರಿಂಕ್ ಮೇಲ್ಗಡೆ ಒಂದು ಚೂರು ರಿಂಕಲ್ಸ್ ಬರ್ತೀರ ಹಾಕ್ಕೊಂಡಾಗ ಅದೇ ಥರ ಬ್ಲೌಸ್ ಬರುತ್ತೆ. ರಿಂಕಲ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಟ್ರಿಕ್ಸ್ ಯೂಸ್ ಮಾಡ್ತೀವಿ ಅಷ್ಟೇ. ಮತ್ತು ಇದು ಸೇಮ್ ಕರೆಕ್ಟಾಗಿ ಹಾಕಿ ಸುತ್ತ
ಥರ ರೌಂಡ್ ಅಪ್ ಅಟ್ಯಾಚ್ ಮಾಡಿಬಿಡಿ. ತುಂಬ ಸ್ಮೂತ್ ಬಟ್ಟೆ ಇದು ತುಂಬ ಲೇಟಾಗುತ್ತೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ. ಅದಕ್ಕೆ ಫುಲ್ ವೀಡಿಯೋ ಮಾಡೋಕ್ಕಲ್ಲ, ಬರೀ ಲೈನಿಂಗ್ ಅಟ್ಯಾಚ್ ಮಾಡೋದು ಫಸ್ಟ್ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿವರೆಗೂ ಬಂತು. ಇಲ್ಲಿ ಬಂದಮೇಲೆ ಲೈಟಾಗಿ ರಿಂಕಲ್ಸ್ ಇರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮೇಲ್ಗಡೆ ಇರೋದನ್ನು ಮಾತ್ರ ಹಿಂಗೆ ಹೇಳ್ಕೊತೀನಿ. ಇಲ್ಲಿ ಸೈಡಲ್ಲಿ ಮಾತ್ರ ನೋಡಿ ಹಿಂಗೆ ಅವಾಗ ಹಾಕೊಂಡ್ಮೇಲೆ ಹಿಂಗೆ ನೀಟಾಗಿರುತ್ತೆ. ಒಂಚೂರು ರಿಂಕಲ್ ಸ್ವಲ್ಪ ಹಿಂಗೆ ಇಷ್ಟ ಆಯಿತಾ. ಮತ್ತು ಇನ್ನೊಂದು ಸೈಡ್ಗೆ ಎತ್ಕೊಳ್ತೀನಿ. ಇದನ್ನು ಅಷ್ಟೇ ಇಲ್ಲಿಂದ ಫುಲ್ಲು ರೌಂಡ್ ಅಪ್ ಅಟ್ಯಾಚ್ ಮಾಡ್ಕೊತೀನಿ. ಸೈಡಲ್ಲಿ ಬಿಟ್ಟು ಸೈಡಲ್ಲಿ ಅವಾಗ ತೋರಿಸ್ಕೊಟ್ಟಲ್ಲ ಸೇಮ್ ಹಂಗೆ. ತುಂಬ ಶಾರ್ಪ್ ಇದಾಗಿದೆ, ಅದಕ್ಕೆ ಸ್ವಲ್ಪ ರಿಂಕಲ್ ಬಂತು. ಅದಕ್ಕೆ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಿದ್ದೇನೆ. ಸ್ವಲ್ಪ ಮಾಡಿದೆ ಈ ಥರ ಬಿಚ್ಚು ಅಟ್ಯಾಚ್ ಮಾಡಬೇಕು. ಹಂಗಾಗ್ಬಿಟ್ಟು ಅದಕ್ಕೆ ಮತ್ತು ಫಸ್ಟಲ್ಲೇ ಒಂದೇ ಸಮ ಓಪನ್ ಮಾಡಬೇಕು. ಈ ಕಡೆ ಒಂದೇ ಒಂದು ತೋರಿಸ್ಬೋದು. ನಿಮ್ಗೆ ಬುಕ್ಸ್ ಬಟ್ಟೆ ಅಂತ ಬಟ್ಟೆ ಅಟ್ಯಾಚ್ ಮಾಡೋದು ತೋರಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಎರಡು ಮಾಡಬೇಕಾಗ್ತಾ ಇದೆ. ಇಷ್ಟ ಆಯ್ತಲ್ಲ. ಇವಾಗ ಸೇಮ್ ಸೈಡ್ ಅವಾಗ ಏನು ಮಾಡಿದ್ವಿ, ಹಿಂಗೆ ಮೇಲ್ಗಡೆ ನೋಡಿ ಈ ಥರ ರಿಂಕಲ್ಸ್ ಇದೆಯಲ್ಲ, ಇದನ್ನು ನೋಡಿ ಸ್ವಲ್ಪ ಮೇಲೆದು ಈಗ ಹೇಳ್ಕೊಂಡ್ರೆ ಅದು ಅವಾಯ್ಡ್ ಆಗ್ಬಿಡುತ್ತೆ ನೋಡಿ. ಅದು ಹಾಕೊಂಡಾಗ ಸ್ವಲ್ಪ ಲೈಟಾಗಿರುತ್ತೆ, ಯಾಕಂದರೆ ಬಟ್ಟೆ ತುಂಬ ಸ್ಮೂತ್ ಅಲ್ಲ, ಅದಕ್ಕೋಸ್ಕರ. ಮತ್ತು ಹೇಳ್ಕೊಂಡ್ಬಿಟ್ರೆ ಆ ಕಡೆ ಹೋಗ್ಬಿಡುತ್ತೆ. ಇಷ್ಟ ಆದಮೇಲೆ ನೆಕ್ ಹೊಲ್ಕೋಬೇಕು. ನೆಕ್ ಆದಮೇಲೆ ಇಲ್ಲಿ ಹೊಲ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಉಚ್ಪಟ್ಟಿ ಹತ್ರ. ಇಲ್ಲಾಂದರೆ ಬಿಚ್ಚೋಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪೈಪಿಂಗ್ ಹೊಲ್ಡಿ ಉಚ್ಪಟ್ಟಿ ಕಟ್ಬಿಟ್ರೆ ಸರಿ ಹೋಗುತ್ತೆ. ನೋಡಿ ಈ ಥರ ಇಟ್ಕೊಂಡು ಹಿಂದೆ ಒಂದು ಕೈ ಇಟ್ಕೊಂಡು ನಿಧಾನಕ್ಕೆ ಹೊಲ್ಕೋಬೇಕು. ಒಂದೇ ಸಮ ಬರಬೇಕು. ಇಲ್ಲಿ ನೋಡಿ ನಾನು ಎಷ್ಟು ಅವಾಗ ಮಾರ್ಜಿನ್ ಕಟ್ ಮಾಡಬೇಕಾದ್ರೆ ಬಂತಲ್ಲ ಅದೇ ಥರ. ಇಲ್ಲಾಂದರೆ ನೆಕ್ ಸ್ವಲ್ಪ ಸೊಟ್ಟಂಪಟ್ಟ ಆಗ್ಬಿಡ್ತದೆ. ಅದಕ್ಕೆ ಒಂದೇ ಸಮ ಈ ಥರ ಪೈಪಿಂಗು. ಆಮೇಲೆ ಈ ಕಡೆ ಕಂಟಿನ್ಯೂ ಎರಡು ಒಟ್ಟಿಗೆ ಒಂದೇ ಮಾರ್ಜಿನಲ್ಲಿ ಬರಲಿ, ಒಂದೇ ಥರ. ಫಸ್ಟ್ ಪೈಪಿಂಗ್ ಹೊಲ್ಕೊಂಡೆ. ಇವಾಗ ಕ್ಯಾನ್ವಾಸ್ ಅವಾಗೆ ಫಸ್ಟ್ ವಿಡಿಯೋದಲ್ಲಿ ಕಟ್ ಮಾಡಿಕ್ಕಿದ್ವಲ್ಲ ಕ್ಯಾನ್ವಾಸು, ಅದನ್ನು ತಗೊಂಡು ಇದ್ರ ಮೇಲೆ ಒಂದೇ ಸಮ ಇಟ್ಕೊಂಡು ಇದು ಅಷ್ಟೇ ಹಿಂದ್ಗಡೆ ಕೈ ಇಟ್ಕೊಂಡು ಹಾಗೆ ಹೊಲ್ಕೊಂಡು
ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದೀನಿ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಇದು ಪ್ರೆಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಇವಾಗ ಪೈಪಿಂಗ್ ಇಟ್ಕೊಂಡು ಹಾಗೆ ಹೊಲ್ಕೊಂಡು ಹೋಗ್ತಾ ಇದ್ದೀನಿ. ಅದು ಫಸ್ಟ್ ವಿಡಿಯೋದಲ್ಲಿ ನೋಡಿ, ನಿಮಗೆ ಭಾಗ 1ರಲ್ಲಿ ನೋಡಿ ಗೊತ್ತಾಗುತ್ತೆ. ಅದನ್ನು ಈ ಥರ ಮಾಡೋದು. ಇಷ್ಟಾದಮೇಲೆ ಎಲ್ಲರೂ ಇಲ್ಲಿ ಚಟ್ಕ ಹೊಡಿತಾರೆ ಈ ರೂಮಲ್ಲಿ. ಮತ್ತು ಇಲ್ಲಿ ಕಚ ಪಚ ಅಂತ ಚಟ್ಕ ಹೊಡಿತಾರೆ, ಅದು ಹೊಡಿಬಾರ್ದು. ಅದು ಹೊಡೆದ್ರೆ ಶೋಲ್ಡ್ರಿಂಗ್ ಗ್ರೂಪ್ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ. ಅದು ಹೊಡಿದಿರ ಹಂಗೆ ಹಿಂಗೆ ಕ್ಯಾನ್ವಾಸ್ ತಿರುಗಿಸಿಟ್ಟು ಒಂದು ಕಿನ್ನರ್ ಸ್ಟಿಚ್ ಹಾಕಿ ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕಿ, ಅದಾದಮೇಲೆ ನೆಕ್ಸ್ಟ್ ಹಿಂಗೆ ಪೈಪಿಂಗ್ ಕಡೆ ಸೀದಾ ತಿರ್ಸ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ಮೇಲ್ಗಡೆ. ಮೇಲ್ಗಡೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಒಂದು ವಾಶ್ ಆದಮೇಲೆ ಏನಾಗುತ್ತೆ ಅಂದರೆ ಆ ಬಟ್ಟೆ ಎಲ್ಲ ಪೈಪಿಂಗ್ ಮೇಲೆ ಬಂದುಬಿಟ್ಟು ಪೈಪಿಂಗ್ ಕಾಣಿಸದೆ ಹೋಗುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಹಾಕ್ಬಿಟ್ರೆ ಎಷ್ಟು ವರ್ಷ ಹೋದ್ರೂ ಆ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಹಾಕ್ತೀವಿ. ಒಬ್ಬೊಬ್ಬರು ಇಲ್ಲ ಸ್ಟಿಚ್ ಇಲ್ಲದ್ರೆ ಇರಲಿ ಅಂತೀರಿ, ಬಟ್ ಆ ಸ್ಟಿಚ್ ಬಂದಿಲ್ಲ ಅಂತಂದರೆ ನಿಮ್ಗೆ ಒಂದು 2-3 ವಾಚ್ಗೆಲ್ಲ ಪೈಪಿಂಗ್ ಕಾಣಿಸ್ತಾ ಆಗ್ಬೋದು. ಅದೊಂದಕ್ಕೋಸ್ಕರ ನಾನು ಹಾಕ್ತೀನಿ. ನೀವು ಬೇಕು ಅಂತಂದರೆ ಹಾಕಿ, ಇಲ್ಲಾಂದರೆ ಹಂಗೆ ಬಿಡಿ. ಫಿನಿಶಿಂಗ್ ಕಾಣಿಸ್ಬೇಕು ಅಂತಂದರೆ ಹಂಗೆ ಹಾಕಿ, ಏನೂ ಆಗೋಲ್ಲ. ಅದು ಈ ಥರ ಪೈಪಿಂಗ್ ಕಾಣಿಸುತ್ತೆ ನೀಟಾಗಿ. 1-2 ವಾಶ್ಗೆಲ್ಲ ಬಟ್ಟೆ ಹಿಂಗೆ ಬಂದುಬಿಡ್ತದೆ, ಫ್ರೀ ಬಟ್ಟೆ ಅಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಕಡೆ ತಿರ್ಸ್ಕೊಂಡು ಕ್ಯಾನ್ವಾಸ್ ಲೂಸ್ ಬರ್ತೀರಾ ದಪ್ಪ ಹೊಲ್ಗೆಲ್ಲ ಹಾಕೊಳ್ಳಿ, ಪೈಪಿಂಗ್ ಎಮ್ಮಿಂಗ್ ಮಾಡೋರಿಗೆ ಈಸಿ ಆಗಲಿ ಅಂತ. ಹಂಗೆ ಇದಿಷ್ಟ ಆದಮೇಲೆ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಒಂದೊಂದು ಕಡೆ ಲೂಸು ಆ ಥರ ಆಗಿಬಿಟ್ಟಿರ್ತದೆ. ನೋಡಿ ಈ ಥರ ಒಂದು ಸಣ್ಣ ಸ್ಟಿಚ್ ಆದಮೇಲೆ ಹೆಂಗೆ ಬೇಕಂದರೆ ಹಂಗೆ ಇದು ಮಾಡ್ಕೋಬೋದು ಅಷ್ಟೇ. ನೋಡಿ ಹಿಂಗೆ ಇವಾಗ ಹುಕ್ಸ್ ಪಟ್ಟಿ ಕಟ್ಟೋದು ಹೆಂಗೆ ಅಂತ ನೋಡಿ. ಎಷ್ಟು ಫ್ರೀ ಬಟ್ಟೆಯಲ್ಲೂ ಎಷ್ಟು ನೀಟಾಗಿದೆ ನೋಡಿ. ಹಿಂಗಿದ್ದಾಗ ನೆಕ್ ನೋಡಿ ಹಂಗೆ ಹೋಗುತ್ತೆ, ಹಿಂಗೆ ಎಳೆದ್ರೂ ಹಂಗೆ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನ ಹಾಕೋದು. ಹುಕ್ಸ್ ಪಟ್ಟಿಗೆ ಇಷ್ಟಾಗಲ್ಲ ಬಟ್ಟೆ ತೊಗೊಂಡು ಹಿಂಗೆ ಒಂದೇ ಪಾಯಿಂಟೆಡ್ ರೆಗ್ಯುಲರ್ ನಾವು ಹೊಲಿತೀವಲ್ಲ ಅಷ್ಟು ಒಂದೇ ಸಮ ಇರ್ತದೆ. ಒಂದು ಫಸ್ಟ್ ಹೊಲಿಗೆ, ಎರಡನೇದು ಹಿಂಗೆ ತಿರ್ಸ್ಬಿಟ್ಟು ಒಂದು ಹೊಲಿಗೆ ಹಾಕಿ, ಅದಾದಮೇಲೆ ಈ ಕಡೆಯಿಂದ ಒಂದೇ ಸಮ ಬರುತ್ತಲ್ಲ ಹಿಂಗೆ ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕಿ, ಅದಾದಮೇಲೆ ಹಿಂಗೆ ಕಟ್ ಮಾಡ್ಬೋದು. ಮತ್ತೆ ಇನ್ನೊಂದು ಸ್ಟಿಚಿಗೆ ಏನಕ್ಕೆ ಇಷ್ಟೊಂದು ಸ್ಟಿಚ್ಗಳು ಹಾಕ್ತೀವಿ ಅಂತಂದರೆ ನೀಟಾಗಿ ಬರಲಿ ಅಂತ. ಇಲ್ಲಾಂದರೆ ನಮ್ಗೆ ಹೆಂಗೆ ಐಡಿಯಾ ಮೇಲೆ ಬರೋಲ್ಲ. ಅದು ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಇರಲಿ ಬಿಡಿ ಅಂದ್ಬಿಡ್ತಾರೆ, ಹಂಗೆಲ್ಲ ಇರಲಿ. ಒಂದೊಂದು ಸ್ಟಿಚ್ಗೂ ಒಂದೊಂದು ಲೆಕ್ಕಾಚಾರ ಇಟ್ಕೊಂಡು ಹಾಕಿದ್ರೆ ಮೇಲ್ಗಡೆ ಒಂದೇ ಸಮ ಬರಬೇಕು. ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾರೆ ಒಂದೇ ಸಮ. ಮಾಡಿ ಇವಾಗ ನೋಡಿ ಹಿಂಗೆ ಇದೆ, ಹಿಂಗೆ ಪೈಪಿಂಗ್ ನೀಟಾಗಿ ಬಂದೆ. ಇಲ್ಲಿ ನೋಡಿ ಇದಕ್ಕಿದಾಯಿತು ಇದಕ್ಕಿದಾಯಿತು.
ಎಷ್ಟು ಸಲ ಹುಕ್ಸ್ಗೆ ಲಾಕಿಂಗ್ ತೆಗೆದ್ರೂ ಈ ಸ್ಟಿಚ್ ಇರುತ್ತೆ, ಹುಕ್ಸ್ ಇಲ್ಲೇ ಇರುತ್ತೆ. ಅದೇ ಇದು ಹೊಲ್ದಾದ್ಮೇಲೆ ಇದು ಮೇಲೆ ಬಂದರೆ ಹಿಂಗೆ ಓಪನ್ ಆಗ್ತಾ ಇರುತ್ತೆ, ಹುಕ್ಸು ಬಿದ್ದೋಗ್ಬಿಡುತ್ತೆ, ಮತ್ತು ಇಲ್ಲಿ ದಪ್ಪನೂ ಇರುತ್ತೆ ಹುಕ್ಸು, ಇದು ಕ್ಯಾನ್ವಾಸ್ ಎಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ತೀವಿ. ನೆಕ್ಸ್ಟು ಅಂಟಪಟ್ಟಿ. ಇದು ಅಷ್ಟೇ, ಇದು ಸ್ಮೂತಾಗಿರೋದ್ರಿಂದ ಏನು ಮಾಡಬೇಕಂತಂದರೆ ಲೈನಿಂಗ್ ಅಟ್ಯಾಚ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಸ್ಟಿಫ್ ಆಗಿರುತ್ತೆ. ಅದಕ್ಕೆ ಲೈನಿಂಗ್ ತೊಗೊಳ್ಳೋಣ. ಲೈನಿಂಗ್ ಅಟ್ಯಾಚ್ ಮಾಡಿ ಕಟ್ ಮಾಡೋಣ. ಇದು 2 ಫೋಲ್ಡಿಂಗ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ತಗೊಂಡು ಉಲ್ಟಾ ಮೇಲೆ ಇಟ್ಕೊಂಡು ಹೊಲಿಬೇಕು ಅಂಟದು ಯಾವಾಗೂ. ಮತ್ತೆ ಸೇಮ್ ಲೈನ್ ತಿರುಗಿಸಿ ಮತ್ತೆ ಇವಾಗ ಸೀದಾ ಮಾಡ್ಕೋಬೇಕು. ಇವಾಗ ಸೀದಾ ಮಾಡಿಕೊಂಡು ನಮಗೆ ಎಷ್ಟು ಕರೆಕ್ಟಾಗಿ ಒಂದಿಷ್ಟು ಸೈಜ್ ಅಂತ ತೊಗೊಂಡಿರ್ತೀವಿ, ಅಷ್ಟು ಸೈಜ್ ಕರೆಕ್ಟಾಗಿ ಬರಬೇಕು ನೋಡಿ. ಹಿಂಗೆ ಇಷ್ಟು ಕರೆಕ್ಟಾಗಿರುತ್ತೆ, ಅದಕ್ಕೆ ಸ್ಟಿಚ್ ಹಾಕಿ ಸೀದಾ ಮೇಲೆ ಇಟ್ಕೊಂಡು ಇನ್ನಾರಿ ಕರೆಕ್ಟಾಗಿ ಹಾಕ್ಕೊಂಡ್ಬರ್ಬೇಕು. ಅದಾದಮೇಲೆ ಒಳಗಡೆ ಫೋಲ್ಡ್ ಮಾಡಿ ಮೇಲ್ಗಡೆ ಕಂಡ ಬರುತ್ತಲ್ಲ ಅಲ್ಲಿ ನೀಟಾಗಿ ಒಳಗಡೆ ಮಾಡಿ ಅದೇ ಸಮಯ ಇಟ್ಕೊಂಡು ಇಲ್ಲಿ ಕಂಟಿನ್ಯೂ ಮಾಡಿ ಮತ್ತೆ ಈ ಕಡೆ ತಿರ್ಸ್ಕೊಂಡು ಒಂದು ಪಾಯಿಂಟ್ ಇಟ್ಟು ಒಂದು ಲೈನ್ ಸ್ಟ್ರೈಟಾಗಿ ಹಾಕಿ ಕಟ್ ಮಾಡಿ. ಇವಾಗ ಹುಕ್ಸ್ ಪಟ್ಟಿ ತಗೊಂಡು ಒಂದೇ ಮೆಜರ್ಮೆಂಟ್ ಇದೆಯಾ ಚೆಕ್ ಮಾಡ್ಬೋದು. ನೋಡಿ ಒಂದೇ ಮೆಜರ್ಮೆಂಟ್ ಇರುತ್ತೆ, ಒಂದು ಸ್ವಲ್ಪ ಅದು ಹಿಂಗೆ ಕೆಳಗಡೆ ಎಮ್ಮಿಂಗ್ ಪೀಸ್ ಕಟ್ಟರೆ ಫ್ರಂಟು ಮುಗೀತು. ಕೆಳಗಡೆ ಎಮ್ಮಿಂಗ್ ಪೀಸ್ಗೆ ಪೀಸ್ ಕಟ್ಟೋಣ. ಇದು ಒಂದೇ ಪೀಸ್ ತುಂಬ ಲೆಂತ್ ಇಲ್ಲ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಬೋದು. ಅದನ್ನು ಒಂದೊಂದೇ ತಗೊಂಡು ಅಲ್ಲಿ ಬ್ರೀಚಸ್ ಕಟ್ ಬರುತ್ತಲ್ಲ ಅಲ್ಲಿ ಮಾತ್ರ ಒಂಚೂರು ಫಿಲ್ಟ್ ಇಟ್ಕೊಳ್ಳಿ ಸಣ್ಣಕ್ಕೆ. ಒಳಗಡೆ ಫೋಲ್ಡ್ ಮಾಡಿದಾಗ ಸ್ವಲ್ಪ ರಿಂಕಲ್ಸ್ ಬರ್ತಿಲ್ಲ ಇರುತ್ತೆ. ಮತ್ತು ಅಲ್ಲೊಂದು ಫಿಲ್ಟ್ ಇಟ್ಕೊಂಡು ಕಂಟಿನ್ಯೂ ಸೈಡ್ ಮಾಡಿ ಒಂದು ಸ್ಟಿಚ್. ಮತ್ತು ಒಳಗಡೆ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಒಟ್ಟಿಗೆ ಫೋಲ್ಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಲೆವೆಲ್ ಗೊತ್ತಾಗಲ್ಲ.
ಮತ್ತು ಇವಾಗ ಎಮ್ಮಿಂಗ್ ಮಾಡೋಕ್ಕೆ ದೊಡ್ಡ ಪೀಸ್ ದೊಡ್ಡ ಹೊಲಿಗೆ ಇಟ್ಕೊಳ್ಳಿ. ಸೇಮ್ ಹೀಗೆ ನೋಡಿ. ಒಳಗಡೆ ಇಟ್ರೂ ನೀಟ್ ಫಿನಿಶಿಂಗ್ ಇರಬೇಕು. ಹಿಂಗೆ ಸೀದಾ ಮಾಡಿದ್ರು ನೀಟಾಗಿರುತ್ತೆ. ಹಿಂಗೆ ಬರುತ್ತೆ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಇವಾಗೆ ಲೆಂತಿ ಆಗೋಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸ್ಲೀವ್ಸು ಮತ್ತು ಬ್ಯಾಕ್ ಡಿಸೈನ್ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಸೈಡು ಮತ್ತು ಸ್ಲೀವ್ಸ್ನ ತೋರಿಸ್ಕೊಡ್ತೀನಿ. ಓಕೆ, ಇಷ್ಟ ಆಗಿದೆ.